ಗುರುವೆ, ದುನಿಯಾ ವಿಜಯ್ ಅವ್ರದ್ದು ಸಲಗ ಭೀಮಾ ಅಂತ ರೌಡಿಸಂ ಮೂವಿ ಆದ್ಮೇಲೆ ಈಗ ಬಂದು ಒಂದು ಸ್ಟ್ರಾಂಗ್ ಹಳ್ಳಿ ಗೆಟಪ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ ಸಿನಿಮಾನೇ ಲ್ಯಾಂಡ್ ಲಾರ್ಡ್. ಈಗ ಆ ಸಿನಿಮಾದ ಒಂದು ಟ್ರೈಲರ್ ರಿಲೀಸ್ ಆಗಿದೆ. ಅದೇನ್ ಅನ್ನಿಸ್ತು ನೋಡ್ಕೊಂಡ್ ಬರೋಣ. ವೆಲ್ಕಮ್ ಟು ಮಂಜು ಸ್ಟೋರೀಸ್. ಹಿಂದೆ ಕಾಟೇರ ಸಿನಿಮಾಗೆ ಸ್ಟೋರಿ ರೈಟರ್ ಆಗಿದ್ದ ಜಡೇಶ್ ಕೆ ಹಂಪಿ ಅವರು ಈ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. 80ರ ದಶಕದಲ್ಲಿ ನಡೆಯುವಂತ ಕಥೆನ ಇಟ್ಕೊಂಡು ಆ ಒಂದು ವಾತಾವರಣಕ್ಕೆ ತಕ್ಕಂತೆ ಕಾಲಕ್ಕೆ ಅನುಗುಣವಾಗಿ ಸೆಟ್ ನ ಹಾಕಿದ್ದಾರೆ. ಹಾಗೆ ಆ ಒಂದು ಕಾಲಘಟ್ಟಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ ಟ್ರೈಲರ್ ಅಲ್ಲಿ ನೋಡಬಹುದು. ಇನ್ನು ದುನಿಯಾ ವಿಜಯ್ ಅವ್ರನ್ನ ಈ ಒಂದು ಸಿನಿಮಾದಲ್ಲಿ ಹಳ್ಳಿಯಲ್ಲಿ ನಡೆಯುವ ಜಮೀನ್ದಾರಿ ಪದ್ಧತಿ ದಬ್ಬಾಳಿಕೆ ವಿರುದ್ಧ ಯಾವ ರೀತಿ ಹೋರಾಡ್ತಾರೆ ಅನ್ನೋದನ್ನ ನೋಡಬಹುದು. ಇನ್ನು ಅವರ ಇಂಟೆನ್ಸಿಟಿ, ಆಕ್ಟಿಂಗ್ ಮತ್ತೆ ಕಣ್ಣಲ್ಲಿ ಕಾಣೋ ಕೋಪ ಹಳ್ಳಿ ಜನರ ಪರ ಯಾವ ರೀತಿ ನಿಂತ್ಕೋತಾರೆ ಅನ್ನೋದನ್ನ ನೋಡ್ಬೇಕು. ಇನ್ನು ಈ ಒಂದು ಸಿನಿಮಾದಲ್ಲಿ ರಚಿತಾ ರಾಮ್ ಅವ್ರಿಗೆ ಅಷ್ಟೇನು ಟ್ರೈಲರ್ ಅಲ್ಲಿ ಡೈಲಾಗ್ಸ್ ಇಲ್ಲ, ಆದ್ರೆ ಒಂದು ಒಳ್ಳೆ ರೋಲ್ ಸಿಕ್ಕಿರ್ಬೋದು ಅಂತ ಅನ್ನಿಸ್ತಿದೆ. ಹಾಗೆ ಹೀರೋಗೆ ತಕ್ಕಂತೆ ಒಬ್ಬ ವಿಲನ್ ಇರ್ಲೇಬೇಕಲ್ವಾ, ಹಂಗೆ ಈ ಸಿನಿಮಾದಲ್ಲಿ ಜಮೀನ್ದಾರ್ ಗೆಟಪ್ ಅಲ್ಲಿ ಕಾಣಿಸ್ಕೊಂಡಿರೋದು ರಾಜ್ ಬಿ ಶೆಟ್ಟಿ ಅವರು. ಅವರ ಒಂದು ಹಿಂದಿನ ಸಿನಿಮಾಗಳಲ್ಲಿ ಸಾಫ್ಟ್ ಆಕ್ಟಿಂಗ್ ಅಲ್ಲಿ ನೋಡಿದ್ವಿ, ಆದ್ರೆ ಇಲ್ಲೊಂದು ಖಡಕ್ ಮಾಸ್ ಆಕ್ಟಿಂಗ್ ಅಲ್ಲಿ ನೋಡ್ಬೋದು. ಹಾಗೆ ಅವರು ಒಂದು ಹೇರ್ ಸ್ಟೈಲ್ ಪಾತ್ರಕ್ಕೆ ತಕ್ಕಂತೆ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ. ಇನ್ನು ಈ ಸಿನಿಮಾಗೆ ಡೈಲಾಗ್ ರೈಟರ್ ಆಗಿರೋದು ಮಾಸ್ತಿ ಅವರು. ಈ ಹಿಂದೆ ಕಾಟೇರ ಸಿನಿಮಾಗೆ ಸೀನ್ ಗೆ ತಕ್ಕಂತೆ ಇರೋ ಡೈಲಾಗ್ಸ್ ನೇ ಬರೆದಿದ್ರು. ಅದನ್ನ ಈ ಸಿನಿಮಾದಲ್ಲೂ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಜಿನೀಶ್ ಅವರು ಸೀನ್ ಗೆ ತಕ್ಕಂತೆ ಒಳ್ಳೆ ಬಿಜಿಎಂ ನೇ ಕೊಟ್ಟಿದ್ದಾರೆ. ಇನ್ನು ಸಿನಿಮಾಟೋಗ್ರಫಿ ಅಂತೂ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. 80s ಗೆ ತಕ್ಕಂತೆ ಸೆಟ್ ಗಳನ್ನ ಹಾಕಿದ್ದಾರೆ. ಮತ್ತೆ ಕಾಸ್ಟ್ಯೂಮ್ಸ್ ನ ಆಗಿನ ಕಾಲಕ್ಕೆ ತಕ್ಕಂತೆ ಇದೆ. ಈ ಸಿನಿಮಾ ಜನವರಿ 23ನೇ ತಾರೀಕು ರಿಲೀಸ್ ಆಗ್ತಿದೆ. ಲ್ಯಾಂಡ್ ಲಾರ್ಡ್ ಸಿನಿಮಾ ಟ್ರೈಲರ್ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.